ಪ್ರಶ್ನೆ 1. ಭಾರತದ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಗಂಗೌರ್ ಹಬ್ಬವನ್ನು ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ರಾಜಸ್ಥಾನ್ ರಾಜ್ಯದಲ್ಲಿ ಅಂತ ಹೇಳ್ಬೋದು ಫ್ರೆಂಡ್ಸ್. ರಾಜಸ್ಥಾನ್ ರಾಜ್ಯದಲ್ಲಿ ಗಂಗೌರ್ ಹಬ್ಬವನ್ನು ಆಚರಿಸ್ತಾರೆ. ಪ್ರಶ್ನೆ 2. 2024ರ ಕೇರಳದ ಮುಖ್ಯಮಂತ್ರಿ ಯಾರಾಗಿದ್ದರು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪಿನರಾಯಿ ವಿಜಯನ್ ಅವರು ಕೇರಳದ ಮುಖ್ಯಮಂತ್ರಿ ಆಗಿರ್ತಾರೆ ಫ್ರೆಂಡ್ಸ್. ಪ್ರಶ್ನೆ 3. ಏಪ್ರಿಲ್ 3, 13, 1919ರಂದು ಈ ಕೆಳಗಿನ ಯಾವ ಘಟನೆಯು ಭಾರತದಲ್ಲಿ ನಡೆಯಿತು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಬಂದ್ಬಿಟ್ಟು ಇದು ಏಪ್ರಿಲ್ 13, 1919ರಂದು ನಡೀತದೆ ಫ್ರೆಂಡ್ಸ್. ಈ ಪ್ರಶ್ನೆಗಳು ಬಂದುಬಿಟ್ಟು ಅಗ್ನಿವೀರ್ ಆರ್ಮಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಂದರೆ 2024ರಲ್ಲಿ ತೆಗೆದ ಪ್ರಶ್ನೋತ್ತರಗಳು ಆಗಿರ್ತವೆ ಫ್ರೆಂಡ್ಸ್. ಆದ ಕಾರಣ ವಿಡಿಯೋನ ಇಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಫ್ರೆಂಡ್ಸ್. ಪ್ರಶ್ನೆ 4. ಭಾರತದ ಉತ್ತರ ಬಯಲು ಪ್ರದೇಶದಲ್ಲಿ ಅತಿ ಉದ್ದದ ನದಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಗಂಗಾ ನದಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 5. ಭಾರತದ ಮೊದಲ ಪ್ರಜೆ ಎಂದು ಯಾರನ್ನು ಕರೆಯುತ್ತಾರೆ? ಫ್ರೆಂಡ್ಸ್, ಭಾರತದ ಮೊದಲ ಪ್ರಜೆ ಅಂತ ಯಾರನ್ನು ಕರೀತಾರಪ್ಪ ಅಂತಂದ್ರೆ ರಾಷ್ಟ್ರಪತಿನ ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 6. ಅರ್ಜುನ್ ಪ್ರಶಸ್ತಿ ವಿಜೇತ ದೀಕ್ಷಾ ಧಾಗರ್ ಯಾವ ಕ್ರೀಡೆಯಲ್ಲಿ ಸಂಬಂಧ ಹೊಂದಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಗಾಲ್ಫ್ ಕ್ರೀಡೆಗೆ ದೀಕ್ಷಾ ಧಾಗರ್ ಅವರು ಸಂಬಂಧ ಹೊಂದಿದ್ದಾರೆ ಫ್ರೆಂಡ್ಸ್. ಪ್ರಶ್ನೆ 7. ಸಂವಿಧಾನದಲ್ಲಿನ ನಮೂದಿಸಲಾದ ಮೂಲಭೂತ ಹಕ್ಕುಗಳ ರಕ್ಷಕ ಯಾರು? ಅಂದರೆ ಸಂವಿಧಾನದೊಳಗೆ ನಮೂದಿಸಲಾದ ಮೂಲಭೂತ ಹಕ್ಕುಗಳ ರಕ್ಷಕ ಬಂದ್ಬಿಟ್ಟು ಯಾರಾಗಿರ್ತಾರಪ್ಪ ಅಂತಂದ್ರೆ ಸುಪ್ರೀಂ ಕೋರ್ಟ್ ಆಗಿರುತ್ತೆ ಫ್ರೆಂಡ್ಸ್. ಪ್ರಶ್ನೆ 8. ಬುದ್ಧನು ಯಾವ ಭಾಷೆಯಲ್ಲಿ ಬೋಧಿಸಿದನು? ಅಂದರೆ ಬುದ್ಧ ಬಂದ್ಬಿಟ್ಟು ಇವನು ಯಾವ ಭಾಷೆಯಲ್ಲಿ ಬೋಧಿಸ್ತಾನಪ್ಪ ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪಾಲಿ ಭಾಷೆಯಲ್ಲಿ ಬುದ್ಧನು ಬೋಧಿಸುತ್ತಾನೆ ಫ್ರೆಂಡ್ಸ್. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರು ಈಗಲೇ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಪ್ರಶ್ನೆ 9. ಪ್ಲೇಯಿಂಗ್ ಇಟ್ ಮೈ ವೇ ಅಂದರೆ ಪ್ಲೇಯಿಂಗ್ ಇಟ್ಸ್ ಮೈ ವೇ ಇದು ಯಾರ ಆತ್ಮಚರಿತ್ರೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸಚಿನ್ ತೆಂಡೂಲ್ಕರ್ ಅವರ ಆತ್ಮಚರಿತ್ರೆ ಇದಾಗಿದೆ ಫ್ರೆಂಡ್ಸ್, ಪ್ಲೇಯಿಂಗ್ ಇಟ್ಸ್ ಮೈ ವೇ. ಪ್ರಶ್ನೆ 10. ಜನಗಣತಿ 2011ರ ಪ್ರಕಾರ ಯಾವ ರಾಜ್ಯವು ಕಡಿಮೆ ಲಿಂಗಾನುಪಾತವನ್ನು ಹೊಂದಿದೆ? ಅಂದರೆ 2011ರ ಜನಗಣತಿಯ ಪ್ರಕಾರ ಯಾವ ರಾಜ್ಯವು ಅತಿ ಕಡಿಮೆ ಲಿಂಗಾನುಪಾತವನ್ನು ಹೊಂದಿದೆಯಪ್ಪ ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಹರಿಯಾಣ ರಾಜ್ಯ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 11. ಕೇತ್ರಿ ಗಣಿಗಳು ಯಾವ ರಾಜ್ಯದಲ್ಲಿ ಕಂಡುಬರುತ್ತವೆ? ಅಂದರೆ ಕೇತ್ರಿ ಗಣಿಗಳು ಇವೆಯಲ್ಲ ಫ್ರೆಂಡ್ಸ್, ಇವು ಯಾವ ರಾಜ್ಯದಲ್ಲಿ ಕಂಡುಬರ್ತಾವಪ್ಪ ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ರಾಜಸ್ಥಾನದಲ್ಲಿ ಕಂಡುಬರುತ್ತೆ ಫ್ರೆಂಡ್ಸ್. ಪ್ರಶ್ನೆ 12. ಕೆಳಗಿನ ಯಾವ ಲೇಖನವು ಭಾರತವನ್ನು ಯೂನಿಯನ್ ಆಫ್ ಸ್ಟೇಟ್ಸ್ ಎಂದು ವಿವರಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಲೇಖನ 1 ಬಂದ್ಬಿಟ್ಟು ಇದು ಯೂನಿಯನ್ ಆಫ್ ಸ್ಟೇಟ್ಸ್ ಎಂದು ವಿವರಿಸುತ್ತದೆ ಫ್ರೆಂಡ್ಸ್. ಪ್ರಶ್ನೆ 13. 1885ರಲ್ಲಿ ಸ್ಥಾಪನೆಯಾದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷರು ಯಾರು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 1885ರಲ್ಲಿ ಸ್ಥಾಪನೆಯಾದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಅಧ್ಯಕ್ಷರು ಬಂದ್ಬಿಟ್ಟು WC ಬ್ಯಾನರ್ಜಿ ಆಗಿರ್ತಾರೆ ಫ್ರೆಂಡ್ಸ್. ಸ್ಥಾಪಕರು ಬಂದ್ಬಿಟ್ಟು ಎಒ ಹ್ಯೂಮ್ ಆಗಿರ್ತಾರೆ. ಪ್ರಶ್ನೆ 14. ಮಾಸ್ಟರ್ ಶ್ರೇಣಿಯು ಯಾವ ರಕ್ಷಣಾ ಪಡೆಗಳಿಗೆ ಸೇರಿದೆ? ಅಂದರೆ ಈ ಮಾಸ್ಟರ್ ಶ್ರೇಣಿ ಬಂದ್ಬಿಟ್ಟು ಇದು ಯಾವ ರಕ್ಷಣಾ ಪಡೆಗಳಿಗೆ ಸೇರಿದಪ್ಪ ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಭಾರತೀಯ ನೌಕಾಪಡೆಗೆ ಇದು ಸಂಬಂಧಿಸಿದೆ ಫ್ರೆಂಡ್ಸ್. ಪ್ರಶ್ನೆ 15. ಈ ಕೆಳಗಿನ ಯಾವ ಯೋಜನೆಗಳನ್ನು 2023ರಲ್ಲಿ ಪ್ರಾರಂಭಿಸಲಾಯಿತು? ಅಂದರೆ 2023ರಲ್ಲಿ ಯಾವ ಯೋಜನೆಗಳನ್ನು ಪ್ರಾರಂಭಿಸಿದ್ದಾರೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ಫ್ರೆಂಡ್ಸ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು PM ವಿಶ್ವಕರ್ಮ ಯೋಜನೆಯನ್ನು 2023ರಲ್ಲಿ ಪ್ರಾರಂಭಿಸಲಾಯಿತು ಫ್ರೆಂಡ್ಸ್. ಪ್ರಶ್ನೆ 16. ಮೈಟೋಕಾಂಡ್ರಿಯಾವನ್ನು ಜೀವಕೋಶದ ಶಕ್ತಿ ಕೇಂದ್ರ ಎಂದು ಕರೆಯಲಾಗುತ್ತದೆ ಏಕೆಂದರೆ? ಅಂದರೆ ಮೈಟೋಕಾಂಡ್ರಿಯಾನ ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಕರೀತಾರಲ್ಲ, ಅದು ಎದಕ್ಕಪ್ಪ ಅಂತಂದರೆ ಅದರ ನಡುವೆ ಅಡಿನೋಸಿನ್ ಮತ್ತು ಟ್ರೈಫಾಸ್ಫೇಟನ್ನು ಉತ್ಪಾದಿಸ್ತಾರೆ. ಅಂದರೆ ಇದರ ನಡುವೆ ಅಡಿನೋಸೈನ್ಸ್ ಮತ್ತು ಟ್ರೈಫಾಸ್ಫೇಟನ್ನು ಉತ್ಪಾದಿಸ್ತಾರೆ ಫ್ರೆಂಡ್ಸ್. ಅದಕ್ಕೆ ಮೈಟೋಕಾಂಡ್ರಿಯಾನ ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಕರೀತಾರೆ. ಪ್ರಶ್ನೆ 17. ಗರ್ಭಾಶಯದಲ್ಲಿ ಭ್ರೂಣಕ್ಕೆ ಪೋಷಣೆಯನ್ನು ಒದಗಿಸುವ ಅಂಗಾಂಶ ಯಾವುದು? ಅಂದರೆ ಗರ್ಭಾಶಯದೊಳಗೆ ಭ್ರೂಣಕ್ಕೆ ಪೋಷಣೆಯನ್ನು ಒದಗಿಸುವ ಅಂಗಾಂಶ ಬಂದ್ಬಿಟ್ಟು ಜರಾಯು ಅಂತ ಹೇಳ್ಬೋದು. ಪ್ರಶ್ನೆ 18. ನ್ಯೂಕ್ಲಿಯಸ್ ಅನ್ನು ಕಂಡುಹಿಡಿದವರು ಯಾರು? ಫ್ರೆಂಡ್ಸ್, ನ್ಯೂಕ್ಲಿಯಸ್ಸನ್ನು ಕಂಡುಹಿಡಿದವರು ಯಾರಪ್ಪ ಅಂತಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ರಾಬರ್ಟ್ ಬ್ರೌನ್ ಆಗಿರ್ತಾರೆ ಫ್ರೆಂಡ್ಸ್. ರಾಬರ್ಟ್ ಬ್ರೌನ್ ಬಂದ್ಬಿಟ್ಟು ಇವನು ನ್ಯೂಕ್ಲಿಯಸ್ಸನ್ನು ಕಂಡುಹಿಡಿತಾನೆ.
ಪ್ರಶ್ನೆ 19. ಈ ಕೆಳಗಿನವುಗಳಲ್ಲಿ ಯಾವುದು ಮಾನವರಲ್ಲಿ ಕುಬ್ಜತೆಗೆ ಕಾರಣವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮಾನವರ ಕುಬ್ಜತೆಗೆ ಕಾರಣ ಯಾವುದಪ್ಪ ಅಂತಂದ್ರೆ ಪಿಟ್ಯೂಟರಿಯಲ್ ಗ್ಲ್ಯಾಂಡ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪಿಟ್ಯೂಟರಿ ಗ್ರಂಥಿ ಬಂದ್ಬಿಟ್ಟು ಇದು ಮಾನವರಲ್ಲಿ ಕುಬ್ಜತೆಗೆ ಕಾರಣವಾಗಿದೆ. ಪ್ರಶ್ನೆ 20. ಜಲ್ಲಿಕಟ್ಟು ಯಾವ ರಾಜ್ಯದ ಹಬ್ಬವಾಗಿದೆ? ಜಲ್ಲಿಕಟ್ಟು ಹಬ್ಬ ಬಂದ್ಬಿಟ್ಟು ಇದು ಯಾವ ರಾಜ್ಯದ ಹಬ್ಬಪ್ಪ ಅಂತಂದ್ರೆ ಇದು ತಮಿಳುನಾಡಿನ ಹಬ್ಬವಾಗಿದೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್.